ಅಮ್ಮ. ಪ್ರಾರ್ಥನಾ ಪುಟ್ಟ, ಬಾ ಕಂದ. ಅಮ್ಮ, ನನಗ್ ನಿಮ್ಮೇಲೆ ತುಂಬಾ ಕೋಪ ಬಂದಿದೆ. ಕೋಪನ ಕಂದ? ಯಾಕೆ? ನೀವ್ ಯಾವಾಗ್ಲೂ ನನ್ನ ಹತ್ರ ಸುಳ್ಳೆ ಹೇಳ್ತೀರಾ, ಅದಕ್ಕೆ. ಸುಳ್ಳ? ಏನು? ನೀವು ಅಪ್ಪನ ಜೊತೆ ಚೆನ್ನಾಗಿದ್ದೀರಾ? ನೀವ್ ಅಪ್ಪನ ಜೊತೆ ಸಂತೋಷವಾಗಿದ್ದೀರಾ? ಅಯ್ಯೋ ನಿನಗೆ ಯಾಕೆ ಮತ್ತೆ ಈ ಡೌಟ್ ಬಂತು? ನಾವು ಚೆನ್ನಾಗೇ ಇದ್ದೀವಿ. ಅಮ್ಮ, ಮತ್ತೆ ಸುಳ್ಳು ಹೇಳ್ಬೇಡಿ. ಅಜ್ಜಿ ನನಗೆಲ್ಲ ಹೇಳಿದ್ರು. ಅಜ್ಜಿ ಹೇಳಿದ್ರ? ಅವ್ರು ಹೇಳೋದೆಲ್ಲ ನಂಬಿಡ್ತೀಯ ನೀನು? ಇಂಥ ವಿಷಯದಲ್ಲಿ ಅವ್ರ್ಯಾಕಮ್ಮ ನನಗ್ ಸುಳ್ಳು ಹೇಳ್ತಾರೆ? ಅಜ್ಜಿ ಹೇಳಿದ್ದೆಲ್ಲ ಸತ್ಯ ಅಂತ ನಿಮ್ ನಡಕ್ತಿರೋ ನಾಲಿಗೆ, ಅದರ್ತಿರೋ ನಿಮ್ ಕಣ್ಗಳು ಹೇಳ್ತಿದೆ. ಇನ್ನು ಮುಚ್ಚಿಡೋಕ್ ನೋಡ್ಬೇಡಿ ಅಮ್ಮ. ಇಲ್ಲ ಕಂದ, ನಿಜವಾಗ್ಲೂ ನಾವಿಬ್ರು ಅನ್ಯೋನ್ಯವಾಗೇ ಇದ್ದೀವಿ. ಹೌದಾ? ಹಾಗಿದ್ರೆ ನೆನ್ನೆ ರಾತ್ರಿ ಅಪ್ಪ ಬೈದಿದ್ದು ಸುಳ್ಳ? ನಾನ್ ಕೇಳಿಸ್ಕೊಂಡಿದ್ದು ಸುಳ್ಳ? ಅಪ್ಪ ಬೈದಿದ್ದು ಅಲ್ಲಿವರೆಗೂ ಕೇಳಿಸ್ತಾ? ಅದು ನಮ್ದು ಯಾವಾಗ್ಲೂ ಇದ್ದಿದ್ದೆ ಅಲ್ವಾ ಕಂದ? ಅಷ್ಟಕ್ಕೆ ನಾವೆಲ್ಲ ಚೆನ್ನಾಗಿಲ್ಲ ಅನ್ಕೊಂಡ್ಬಿಡದ? ನಿಂಗ್ ಗೊತ್ತು ತಾನೆ, ನಾವ್ ಜಗಳ ಆಡಿದ್ರು 10 ನಿಮಿಷಕ್ಕೆ ಸರಿ ಹೋಗ್ತೀವಿ ಅಂತ. ನನ್ ಮದ್ವೆ ಆದ್ಮೇಲೆ ನೀವಿಬ್ರು ಚೆನ್ನಾಗಿಲ್ಲ ಅಂತ ಅಜ್ಜಿ ಹೇಳಿದ್ರು. ಅವ್ರ್ಯಾಕ್ ಹಾಗೆ ಹೇಳ್ತಾರೆ? ಗಂಡ ಹೆಂಡತಿ ಅಂದ್ರೆ 1000 ಇರುತ್ತೆ. ಎಲ್ಲಾನು ನಿಮ್ಮ ಅಜ್ಜಿ ಹತ್ರ ಹೇಳಕ್ಕಾಗತ್ತಾ? ಆದ್ರೂ ಇನ್ನೂ ಅನುಮಾನನ ಪುಟ್ಟ? ಸರಿ ಬಾ, ಈ ನಿನ್ನ ಅನುಮಾನಕ್ಕೆ ಅಜ್ಜಿ ಹತ್ರನೇ ಔಷಧಿ ಕೊಡಿಸ್ತೀನಿ. ಬಾ ನನ್ ಜೊತೆ. ಏನ್ರಿ ಬರೀ ಕೈಯಲ್ಲಿ ಬರ್ತಿದ್ದೀರಾ? ಇನ್ನೇನು 2 ಹಿಡಿ ಮಣ್ಣು ತರಬೇಕಾಗಿತ್ತಾ? ದಿನಾ ಮಾರ್ಕೆಟ್ಗೆ ಹೋಗೋದು ಮಣ್ಣು ತರಕ್ಕ? ಅಯ್ಯೋ ನಿನ್ನ, ಈಗ ನಾನ್ ಮಾರ್ಕೆಟ್ಗೆ ಹೋಗ್ತೀನಿ ಅಂತ ನಿನಗೆ ಹೇಳ್ದವ್ರು ಯಾರು? ಹೊರಡೋವಾಗ ನೀವು ತಾನೇ ಹೇಳೋಗಿದ್ದು. ಹೇಳೋಗಿದ್ದ? ಹೋಗಿದ್ದೆ. ಏನಿವಾಗ? ಇಲ್ಲ, ನೀವು ಮಾರ್ಕೆಟ್ಗೆ ಹೋಗಿಲ್ಲ. ನಿಜ ಹೇಳಿ ಎಲ್ಲೋಗಿದ್ರಿ ಅಂತ. ಅಯ್ಯೋ ನಿನ್ನ, ನಿನಗೆ ತಲೆಗೆಲ್ಲ ಕೆಟ್ಟಿದ್ಯಾನೆ? ಮಾರ್ಕೆಟ್ಗೆ ಹೋಗಿದ್ದೆ ಅಂತಂದ್ರೆ ಹೋಗಿಲ್ಲ ಅಂತ ವಾದ ಮಾಡ್ದವಳೆ ನೀನು. ಈಗ ಮತ್ತೆಲ್ಲಗೋ ಹೋಗಿದ್ದೀರಾ ಅಂತ ಬೇರೆ ಕೇಳ್ತಾ ಇದೆಯಲ್ಲ. ನೀವು ನಡ್ಕೊಳ್ತಿರೋ ರೀತಿ ಹಾಗಿದೆ. ಅಮ್ಮ ತಾಯಿ ಜಗಳ ಗಂಟೆ, ನಿನ್ ಜೊತೆ ವಾದ ಮಾಡೋ ಮೂಡಲ್ ನಾನಿಲ್ಲ. ದಯವಿಟ್ಟು ನನ್ನನ್ನು ಬಿಟ್ಬಿಡು. ಅಯ್ಯೋ, ನಂದ್ ಏನ್ ಪ್ರಯೋಜನ? ಅವಳೊಬ್ಳು ಬಂದಿದ್ದು ನಿಮ್ ಮಗನ್ ಜೊತೆ ಸೇರ್ಕೊಂಡು ನೀವು ಹಾಳಾಗಿ ಹೋಗ್ತಿದ್ದೀರಾ. ಮುಚ್ಚೆ ಬಾಯಿ. ಎಲ್ಲ ಹಾಳಾಗ್ತಾ ಇರೋದು ನಿನ್ನಿಂದ. ನೀನು ಹೀಗೆ ಆಡ್ತಾ ಇರೋದ್ರಿಂದ. ಇಲ್ದೇ ಇದ್ದಿದ್ರೆ ನನ್ನ ಮಗ ರಾಜನ್ ತರ ಇರ್ತಿದ್ದ. ಪಾಪ, ಅದೆಲ್ಲ ಅಲಿತಾ ಇದಾನೋ ಏನೋ, ಅದೇನ್ ಕಷ್ಟ ಪಡ್ತಾ ಇದಾನೋ ಏನೋ. ಎಲ್ಲ ಹಾಳಾಗ್ತಿರೋದು ನನ್ನಿಂದ ಅಲ್ಲ ರೀ, ಅವಳನ್ನ ಕಟ್ಕೊಂಡಿರೋದ್ರಿಂದ ಅವನಿಗೆ ಈ ಗತಿ ಬಂದಿರೋದು. ನೀನ್ ಮನುಷ್ಯಲೇ ಅಲ್ಲ ಕಣೆ. ನಿನ್ನ ಹತ್ರ ಪಡ್ಕೊಂಡು ಏನ್ ಪ್ರಯೋಜನ? ಬರೀ ಬಾಯಿ ನುಯ್ಯುತ್ತಷ್ಟೇ. ನನ್ನ ಜೀವನದಲ್ಲಿ ಯಾರಿಗಾದ್ರೂ ಅನ್ಯಾಯ ಅನ್ನೋದು ಮಾಡಿದ್ರೆ ಅದು ನನ್ನ ಮಗನಿಗೆ. ನಿನ್ನಂತ ಅಮ್ಮನ್ ಕೊಟ್ಟು ತಪ್ಪು ಮಾಡ್ದೆ.
ಹಲೋ ಡ್ಯಾಡ್. ಲೋ ನಾರಾಯಣ, ಎಲ್ಲೋ ಇದೆಯಾ ಮಗ್ನೆ? ಏನ್ ಮಾಡ್ತಾ ಇದೀಯಾ? ಕೆಲಸ ಹುಡ್ಕೊಂಬಂದಿದ್ದೀನಿ ಡ್ಯಾಡ್. ಸಿಕ್ತಾ? ಇಲ್ಲ ಡ್ಯಾಡ್, ತುಂಬ ಕಡೆ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಹೋಗ್ಲಿ ಬಿಡು. ನನ್ನ ಫ್ರೆಂಡ್ ಒಬ್ಬ ಯಾವುದೋ ಒಂದು ದೊಡ್ಡ ಕಂಪ್ನಿಲಿ ಮ್ಯಾನೇಜರ್ ಆಗಿದ್ದಾನೆ. ಅವ್ನಿಗೆ ಹೇಳಿ ಒಂದು ಕೆಲಸ ಅರೇಂಜ್ ಮಾಡಿಸ್ತೀನಿ. ಬೇಡ ಡ್ಯಾಡ್. ಯಾಕೋ? ತೃಪ್ತಿಗೋಸ್ಕರ ಡ್ಯಾಡ್. ನನ್ನ ಜೀವನದಲ್ಲಿ ಯಾರ ಸಹಾಯನೂ ಇಲ್ದೇನೆ ಒಂದು ಕೆಲಸನಾದ್ರೂ ಸಂಪಾದನೆ ಮಾಡಿದೆ ಅನ್ನೋ ತೃಪ್ತಿಗೋಸ್ಕರ. ಬೈ ಡ್ಯಾಡ್. ಅಮ್ಮ, ಏನ್ ನೀವು? ಏನ್ ಹೇಳಿದಿರಾ ಅವಳಿಗೆ? ಹೀಗ ಮಾಡೋದು? ಅವ್ರು ಚೆನ್ನಾಗಿಲ್ಲ ನನ್ನ ಹತ್ರ, ನಾವ್ ಜಗಳ ಮಾಡ್ಕೊಂಡಿದೀವಿ ಇಬ್ರು ಅಂತ ನೀವೇನ್ ಹೇಳೋದು ಅದನ್ನೆಲ್ಲ? ಪಾಪ ಮಗು ಎಷ್ಟ್ ತಲೆ ಕೆಡಿಸ್ಕೊಂಡಿದೆ ನೋಡಿ. ಯಾಕಮ್ಮ ಹೀಗೆಲ್ಲ ಮಾಡ್ತೀರಾ? ನಿಮ್ಗೇನ್ ಗೊತ್ತು ನಮ್ ಬಗ್ಗೆ? ನಾವಿಬ್ರು ಚೆನ್ನಾಗೇ ಇದೀವಿ ಗೊತ್ತಾ? ಸುಮ್ನೆ ಏನೇನೋ ಹೇಳಿ ಮಕ್ಳ ಮನಸ್ಸನ್ನ ನೀವ್ ಕೆಡಿಸ್ಬೇಡಿ. ಅಯ್ಯೋ ಹೋಗಮ್ಮ, ನೀವು ಗಂಡ ಹೆಂಡ್ತಿರು ಯಾವಾಗ ಕಿತ್ತಾಡ್ತಿರೋ, ಯಾವಾಗ ಒಂದಾಗ್ತಿರೋ ನನಗೆ ಗೊತ್ತೇ ಆಗಲ್ಲ. ಗೊತ್ತಿಲ್ಲ ಅಂದ್ಮೇಲೆ ಸುಮ್ನೆ ಇರ್ಬೇಕು ತಾನೆ? ಅದು ಬಿಟ್ಟು ಸುಮ್ನೆ ಮಕ್ಳಿಗೆ ಏನೇನು ಯಾಕೆ ಹೇಳೋದು? ಆಯ್ತಾಯ್ತು, ಜಗಳ ಮಾಡ್ಬೇಡಿ ಪ್ಲೀಸ್, ಸ್ಟಾಪ್. ಅಜ್ಜಿ ಅರ್ಧಂಬರ್ಧ ಕೇಳಿಸ್ಕೊಂಡು ನನಗೆಷ್ಟು ಟೆನ್ಷನ್ ಕೊಟ್ಬಿಟ್ರಿ. ಆದ್ರೂ ನೆನ್ನೆ ಅಪ್ಪ ಜಗಳಾಡಿದ್ ಕೇಳಿ ನನಗೆಷ್ಟು ಭಯ ಆಗ್ಬಿಡ್ತು ಗೊತ್ತಾ? ಅದೇ ಭಯದಲ್ಲಿ ನೀವ್ ಹೇಳಿದ್ದನ್ನೆಲ್ಲ ನಂಬಿಟ್ಟೆ. ಒಳ್ಳೆ ಮುದ್ದು ಪೆದ್ದು ಅಜ್ಜಿ. ಅಮ್ಮ, ನನ್ ಗಂಡ ಊಟಕ್ಕೆ ಬರೋ ಹೊತ್ತಾಯ್ತು, ನಾನ್ ಹೋಗಿ ಅಡ್ಗೆ ಮಾಡ್ಬಿಡ್ತೀನಿ. ಬಾಯ್. ನೋಡಿದ್ರಮ್ಮ, ಇಷ್ಟು ದಿನ ಸಣ್ಣ ಪುಟ್ಟ ಜವಾಬ್ದಾರಿನ ನಿಭಾಯಿಸ್ತಾ ಇದ್ದ ನಿಮ್ಮ ಮೊಮ್ಮಗಳು ಈಗ ಹೆಂಡತಿ ಜವಾಬ್ದಾರಿ ನಿಭಾಯಿಸೋ ಅಷ್ಟು ದೊಡ್ಡೋಳಾಗಿದ್ದಾಳೆ. ಎಷ್ಟೇ ಆಗ್ಲಿ ನಿನ್ನ ನೋಡ್ಕೊಂಡು ಬೆಳೆದಿರೋ ಮಗಳಲ್ವೇನಮ್ಮ ಅವಳು? ತಾಯಿ ಅಂತೆ ಮಗಳು, ನೂಲ್ನಂತೆ ಸೀರೆ. ಸರಿಯಮ್ಮ, ನಾನ್ ಹೊರಡ್ತೀನಿ. ಸರಿ ಪುಟ್ಟ, ಹೋಗ್ ಬರ್ತೀನಿ ಅಜ್ಜಿ. ಆಯ್ತಮ್ಮ. ರಾಮಪ್ಪ, ಯಾಕಪ್ಪ ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಸಾವಿತ್ರಮ್ಮ, ಆ ಹುಡುಗಿಗೆ ಎಷ್ಟು ಕೊಬ್ಬು ಅಂತ ಯೋಚನೆ ಮಾಡ್ತಿದ್ದೆ. ಸ್ವಲ್ಪನಾದ್ರೂ ಭಯ ಭಕ್ತಿ ಇದೆಯಾ ಅವಳಿಗೆ? ಹೇಳ್ದೆ ಕೇಳ್ದೆ ಆಫ್ಲೈನ್ ಹೋಗ್ಬಿಟ್ಲು. ಅದರ ಅರ್ಥ ಕೊಬ್ಬು ಅಂತ ಅಲ್ಲಪ್ಪ, ಅವಳಿನ್ನೂ ಹುಡುಗಾಟದ ಹುಡುಗಿ ಅಂತ. ಅಂತ ಹುಡುಗಾಟದ ಹುಡುಗಿ ಆದ್ರೆ ಕೆಲ್ಸಕ್ಕೆ ಏನಕ್ಕೆ ಸೇರ್ಕೋಬೇಕು? ಅಂತ ಹುಡುಗಿಗೆ ನೀನ್ ಯಾಕಪ್ಪ ಕೆಲಸ ಕೊಡ್ಬೇಕು? ಡಾರ್ಲಿಂಗ್ ಸಾವಿತ್ರಮ್ಮ, ಇಂಟರ್ವ್ಯೂ ಅನ್ನೋದು ಕೆಲಸ ಹುಡ್ಕೋರ್ಗೆ ಡ್ರಾಮಾ ಸ್ಟೇಜ್ ಇದ್ದಂಗೆ. ಸಕ್ಕತ್ತಾಗಿ ಆಕ್ಟ್ ಮಾಡ್ತಾರೆ. ಒಂದ್ಸಲ ಕೆಲಸ ಸಿಕ್ಬಿಡ್ತು ಅಂದ್ರೆ ಹೀಗೆ ಒಂದೊಂದಾಗಿ ಒರಿಜಿನಾಲಿಟಿ ಆಸೆ ಬರ್ತಾ ಇರುತ್ತೆ. ನೀವು ಕೆಲಸ ಕೊಡೋರೇನ್ ಸುಮ್ನೆನಾ? ಉಗ್ರಲ್ ಮಾಡೋ ಕೆಲ್ಸಕ್ಕೆ ಕೊಡ್ಲಿಲ್ ಕಡಿಯೋ ಪ್ರಶ್ನೆ ಕೇಳ್ತೀರಾ? ಪಾಪ
ಪಾಪ ಅವರು ಕೊಡ್ಲಿ ತಗೊಂಬರ್ತಾರೆ. ಕೆಲ್ಸ ಸಿಕ್ಕಿದ್ಮೇಲೆ ಉಗ್ರಲ್ ತಾನೆ ಕೆರಿಬೇಕು. ಅದು ಹುಡುಗಾಟ ಅನ್ಬಿಟ್ರೆ ಹೇಗೆ? ನೋಡಿ, ನೀವಿನ್ನೂ ಅವಳ ಮುಖನೇ ನೋಡಿಲ್ಲ, ಆಗ್ಲೇ ಅವಳು ಪರವಾಗಿ ಮಾತಾಡ್ತಿದ್ದೀರಿ. ಕೆಲವೊಬ್ರು ಸ್ವಭಾವ ಮುಖ ನೋಡೇ ತಿಳ್ಕೊಬೇಕಾಗಿಲ್ಲ. ನಿಮ್ಮಂತವ್ರು ಅವ್ರ ಬಗ್ಗೆ ಮಾತಾಡ್ತಿರಲ್ಲ, ಆ ಮಾತಲ್ಲೇ ತಿಳ್ಕೊಬೋದು. ಏನ್ ತಿಳ್ಕೊಳ್ಳೋದೋ ಏನೋ, ನನಗಂತೂ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ನಾನು ಅವಳಿಗೆ ಬಾಸ, ಅವಳು ನನಗೆ ಬಾಸ ಅನ್ಸ್ತಿದೆ. ಏನು? ಅಂದ್ರೆ ನಾನೇನ್ ಹೇಳಕ್ ಬಂದೆ ಅಂದ್ರೆ, ಯಾರು ಈಗ ಬೆಲ್ ಮಾಡ್ತಿರೋದು? ಮಾತಾಡೋ ಮಾತಲ್ಲೇ ಸ್ವಭಾವ ಗೊತ್ತಾಗತ್ತೆ ಅಂದ್ರೆ ಈ ರೀತಿ ಬೆಲ್ ಮಾಡ್ತಿರೋದು ಯಾರು ಅಂತ ಗೊತ್ತಾಗಿಲ್ವಾ? ಆ ನಿಮ್ ಹುಡುಗಾಟದ ಹುಡುಗಿನೇ. ಹೋಗಿ ಬಾಗಿಲು ತೆಗೀರಿ. ಊಟಕ್ ಮನೆಗೆ ಬನ್ನಿ ಅಂತ ಹೇಳಿದ್ನಲ್ಲ, ಯಾಕೆ ಇವ್ರಿನ್ನೂ ಬಂದಿಲ್ಲ? ಯಾವ್ದಾದ್ರೂ ಇಂಟರ್ವ್ಯೂ ಅಲ್ಲಿ ಟೈಮ್ ಆಯ್ತೋ ಏನೋ. ಫೋನ್ ಮಾಡಿ ಕೇಳೋದೇ ಬೆಸ್ಟ್ ಅನ್ಸತ್ತೆ. ಇವಳಿಗೆ ಹೇಗೆ ಹೇಳಿ? ಕೆಲಸ ಸಿಕ್ಕಿಲ್ಲ ಅಂತಂದರೆ ಬೇಜಾರು ಮಾಡ್ಕೋತಾಳೆ. ಏನು ಮಾಡೋದು? ಬೇಡ, ಹೇಳೋದು ಬೇಡ. ಯಾಕೆ ಕಟ್ ಮಾಡಿದ್ರು? ರಾಮ್ ಸರ್, ಬನ್ನಿ ಮೇಡಮ್, ರಾಮ್ ಬನ್ನಿ. ಸರ್, ರಾಮ್ ಸರ್. ಅಯ್ಯೋ ಇವಳು ಮನೆ ಕಾಯುವಾಗ ಹೋಗ. ಸರ್, ಏನಾಯ್ತು ಸರ್? ಏನ್ ಸರ್ ನೀವು? ಏನಾಯ್ತು ಅಂತ ಕೇಳಿದ್ರೆ ಸ್ಮೈಲ್ ಮಾಡ್ತಿದ್ದೀರಲ್ಲ. ನಥಿಂಗ್. ಕಾಲ್ ಜಾರಿ ಬಿದ್ರು. ಇಲ್ಲ ಅಂದಿದ್ರೆ ನಿಮ್ಮನ್ನ ಮನೆಗೆ ಯಾರು ಕರೆಸಿದ್ದಾರೋ ಆಫೀಸಿಗೆ ಬರಕ್ ಹೇಳ್ತಿದ್ರು. ನೋಡಮ್ಮ ಹೇಗ್ ಮಾಡ್ಕೊಂಡಿದ್ದಾರೆ ಅಂತ. ಹುಷಾರಾಗಿರಿ ಅಂದ್ರೆ ಕೇಳೋದೇ ಇಲ್ಲ. ಸರ್, ತುಂಬಾ ನೋವಾಗ್ತಿದ್ಯಾ? ಹಾಗೇನಿಲ್ಲ, ಲೈಟ್ ಆಗಿ. ಸಾರಿ ಸರ್, ನಂಗೆ ಗೊತ್ತಾಗ್ಲಿಲ್ಲ. ಹನುಮ, ನೀನಾದ್ರೂ ಮೊದ್ಲೇ ಹೇಳ್ಬೇಕಿತ್ತು ತಾನೆ. ಮೊದಲೇ ಹೇಳಿದ್ರೆ ನಾನು ತಕ್ಷಣ ಬರ್ತಿದ್ದೆ ಸರ್, ಎಲ್ಲಿಗೆ? ಮೀಟಿಂಗಿಗೆ. ರಾಮಪ್ಪ, ನೀವ್ ಹೇಳಿದ ಹುಡುಗಿ ಇವ್ರೇನಾ? ಬನ್ನಿ ಮಕ್ಕಳು
ಕೂತ್ಕೊಳ್ಳಿ. ಇಲ್ಲ. ಪರವಾಗಿಲ್ಲ, ಬನ್ನಿ ಕೂತ್ಕೊಳ್ಳಿ. ನಮ್ ಡಾರ್ಲಿಂಗ್ ಹೇಳಿದ್ಮೇಲೆ ಮುಗೀತು. ಕೂತ್ಕೊಳ್ಳಿ. ರಾಮಪ್ಪ, ಅಚ್ಚು, ನೀವ್ ಹೇಗ್ ಹೇಳಿದ್ರೋ ಹಾಗೆ ಇದ್ದಾಳೆ ಈ ಹುಡುಗಿ. ಏನ್ ಹೇಳಿರ್ಬೋದು ಈ ನನ್ ಮಗ ನನ್ ಬಗ್ಗೆ? ರಾಮಪ್ಪ, ಗ್ರೀನ್ ಟೀ ಕೊಡ್ಲಾ ನಿಮ್ಗೆ? ಹಾ, ಪಾವನಿಗೂ ತಗೊಂಬನ್ನಿ. ಒಂದ್ ನಿಮಿಷ, ನಾನು ಆಗಿಂದ ನೋಡ್ತಿದ್ದೀನಿ. ನೀವ್ಯಾಕೆ ನಿಮ್ ಮಗನ್ನ ನೀವು ತಾವು ಅಂತ ಮಾತಾಡಿಸ್ತಿದ್ದೀರಾ? ಅಯ್ಯೋ ಮೇಡಮರೇ, ಅವರು ಅಮ್ಮ ಅಲ್ಲ, ಆಯಾ. ಹನುಮ, ಹಾ, ಡಾರ್ಲಿಂಗ್ ಸಾವಿತ್ರಮ್ಮ, ಪಾವನಿ ಇದ್ದಾಳೆ ಅಂತ ನೀವು ನನಗೆ ರೆಸ್ಪೆಕ್ಟ್ ಕೊಡಬೇಕಾಗಿರೋ ಅವಶ್ಯಕತೆ ಇಲ್ಲ. ನೀವು ಮಾಮೂಲಿಯಾಗಿ ಹೇಗೆ ಮಾತಾಡ್ತೀರೋ ಹಾಗೆ ಮಾತಾಡಿ. ಪಾವನಿ, ಮೀಟ್ ಮೈ ಡಾರ್ಲಿಂಗ್ ಸಾವಿತ್ರಮ್ಮ. ಹಲೋ. ಈ ರಾಮಾಚಾರಿ ನನ್ನನ್ನು ಏನ್ ಅನ್ಕೊಂಡಿದ್ದಾನೆ? ಅವಳಿದ್ದಾಳೆ ಅಂತ ತಲೆ ಕೆಡ್ಸ್ಕೋಬೇಡಿ, ನಾರ್ಮಲ್ ಆಗಿ ಮಾತಾಡ್ಸಿ ಅಂದ್ರೆ ಏನರ್ಥ? ಸರಿ ಇರಿ, ಗ್ರೀನ್ ಟೀ ತಗೊಂಬರ್ತೀನಿ. ಪಾವನಿ, ಹಾ ಸರ್. shall we sit for the meeting? ಓಕೆ. ಹನುಮ, ಬಂದೆ ಸಾ. ಸರ್, I'm fine. ಕೊಬ್ಬು ನನ್ ಮಗನ್ಗೆ. ಪ್ರಾರ್ಥನಾ, ಯುವ, ಯಾಕೆ ಹೀಗೆ ಕೂತಿದ್ಯಾ? ಏನಾಯ್ತು? ಇನ್ನೂ ಊಟನ ಮಾಡಿಲ್ವಾ? ಪ್ರಾರ್ಥನಾ, ಪ್ರಾರ್ಥನಾ, ಎಲ್ಲ ಹೋಗಿದ್ರೆ ನೀವು ಇಷ್ಟೊತ್ತು? ಕಾಲ್ ಮಾಡಿದ್ರು ತೆಗಿಯಲ್ಲ, ನೀವು ಕಾಲ್ ಮಾಡಲ್ಲ. ನನಗೆಷ್ಟು ಭಯ ಆಗಿತ್ತು ಗೊತ್ತಾ? ಸಾರಿ ಪ್ರಾರ್ಥನಾ. ಏನ್ ಸಾರಿ? ನನ್ ಒಬ್ಳಿದೀನಿ ಅಂತ ನೆನ್ಪೇ ಇಲ್ವಾ ನಿಮ್ಗೆ? ಅದು ಹಾಗಲ್ಲ ಪ್ರಾರ್ಥನಾ. ಬೆಳಗ್ಗೆಯಿಂದ ಓಡಾಟ, ಕೆಲಸ ಹುಡ್ಕೋ ಟೆನ್ಷನ್. ಅಟ್ಲೀಸ್ಟ್ ಫೋನ್ ಮಾಡಕ್ಕೂ ಆಗ್ಲಿಲ್ವಾ ಯುವ? ಓಕೆ, ಸಾರಿ ಅನ್ನಲ್ವಾ? ಮಾತಾಡ್ಬೇಡಿ, ನೀವು ಮಾತಾಡ್ಬೇಡಿ. ನೀವಿನ್ನೂ ಹಳೆ ಯುವ ಅನ್ಕೊಂಡಿದ್ದೀರಾ. ನಿಮಗ್ ಮದ್ವೆ ಆಗಿದೆ, ನಿಮ್ಗೊಬ್ಳು ಹೆಂಡ್ತಿದ್ದಾಳೆ, ಅವಳು ನಿಮಗೋಸ್ಕರ ಕಾಯ್ತಿರ್ತಾಳೆ ಅಂತ ಮರ್ತು ಹೋಗ್ಬಿಟ್ಟಿದ್ರ? ಆ ಹೆಂಡತಿನ ಸಾಕೋಕೆ ಒಂದ್ ಕೆಲಸ ಅಂತನೂ ಬೇಕಲ್ವಾ ಪ್ರಾರ್ಥನಾ?
ಅದೇ ಹುಡುಕಾಟದಲ್ಲಿ ನಾನು ನಿನಗೆ ಫೋನ್ ಮಾಡೋದು ಮರೆತುಬಿಟ್ಟೆ. ನೀನು ಫೋನ್ ಮಾಡಿದಾಗ ನಾನು ಫೋನ್ ಪಿಕ್ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ. ಮಧ್ಯಾಹ್ನ ಊಟಕ್ಕೆ ಬನ್ನಿ ಅಂತ ಹೇಳಿದ್ದೆ ತಾನೆ, ಯಾಕೆ ಬರ್ಲಿಲ್ಲ ನೀವು? ಅದೇ ಪ್ರಾರ್ಥನಾ ಹೇಳಿದ್ನಲ್ಲ, ಕೆಲ್ಸದ ಹುಡುಕಾಟ. ಒಂದೊಂದು ಇಂಟರ್ವ್ಯೂ ಹೋದರೆ 1 ಅವರ್ ಆಗ್ತಿತ್ತು. ಅದಕ್ಕೆ ಬರೋಕ್ಕಾಗಲಿಲ್ಲ. ಸಾರಿ, ಪ್ಲೀಸ್ ಅಳಬೇಡಿ. ಅಳೋದು ನಿಲ್ಲಿಸಿ. ಪ್ಲೀಸ್ ಪ್ರಾರ್ಥನಾ, ಅಳಬೇಡಿ. ನೀನು ಹೀಗೆ ಅಳ್ತಿದ್ರೆ ನನಗೂ ಅಳು ಬಂದ್ಬಿಡುತ್ತೆ.